ಪಿತ್ರಾರ್ಜಿತ ಆಸ್ತಿ ಜೊತೆ ಈ 20% ನಮಗೇ ಸೇರಿದ್ರೆ ಆಹಾ ಜಮ್ ಅಂತ ಇದ್ಬಿಡ್ಬೋದು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಒಂಬತ್ತಕ್ಕೆ ಇನ್ನೂ ಅರ್ಧ ಗಂಟೆ ಬಾಕಿ ಇದೆ. ಪೇಪರ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಯಾವುದೇ ಮಿಸ್ಟೇಕ್ಸು ಇರಬಾರ್ದು. ಓಕೆ ಮೇಡಮ್. ಓಕೆ ಮೇಡಮ್. ಆದಿ, ಎಲ್ಲಿ ಅವನು? ಪ್ರೀತಮ್, ನೀನು ಏನು ನಿರ್ಧಾರ ತಗೊಂಡಿದ್ಯಾ? ಅಮ್ಮ ಏನು ನಿರ್ಧಾರ ಮಾಡಿದ್ದಾಳೆ? ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಎಲ್ರಿಗೂ ಟೆನ್ಷನ್ ಆಗ್ತಾ ಇದೆ. ಎಲ್ರಿಗೂ ಸಂತೋಷ ಕೊಡೋಂಥ ನಿರ್ಧಾರ ತಗೊಂಡಿದ್ಯಾ ಅಲ್ವಾ? ಪ್ರೀತು, ದಿಶಾನ್ ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಅದಕ್ಕೆ ಹತ್ರ ಹೇಳಿ ಸಾಕು. ಪ್ರೀತು, ನೀನು ತಗೊಳ್ಳೋ ಡಿಸಿಷನ್ ಮೇಲೆ ಈ ಕುಟುಂಬದ ಸಂತೋಷ ನಿಂತಿದೆ. ಹೇಳು, ನಿನ್ಗೇನು ಮನಸ್ಸಲ್ಲಿ ಅನ್ಸುತ್ತೆ ಅನ್ನೋದನ್ನ ಹೇಳು. ಪ್ರೀತಮ್, ನೀನು ಹೂ ಅಂತ ಒಂದೇ ಒಂದು ಮಾತು ಹೇಳು. ದಿಶಾ ಖಂಡಿತ ವಾಪಸ್ ಬರ್ತಾಳೆ. ನೋ ನೋ ಆಗದೆ ಇರೋ ವಿಷಯದ ಬಗ್ಗೆ ಮಾತಾಡಂಗೆ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ. ನಾನಲ್ಲ, ನೀವಲ್ಲ, ಯಾರು ಹೇಳಿದ್ರು ದಿಶಾ ವಾಪಸ್ ಬರಲ್ಲ. ಅವಳು ಬರಲ್ಲ ಅನ್ನೋದಕ್ಕಾಗ್ಲಿ, ಬಂದ್ರೆ ವಾಪಸ್ ಹೋಗು ಅನ್ನೋದಕ್ಕಾಗ್ಲಿ ನಿನಗೆ ಯಾವ ಅಧಿಕಾರನೂ ಇಲ್ಲ. ಸಮಯ 8:45 ಗಂಟೆ. ನಾನು ಕೊಟ್ಟಿರೋ ಡೆಡ್ಲೈನ್ ಸಮಯಕ್ಕೆ ಇನ್ನು ಬರೀ 15 ನಿಮಿಷ ಬಾಕಿ ಇದೆ. ಯಾರು ಬರಲಿ ಬಿಡ್ಲಿ, 9 ಗಂಟೆಗೆ ಸಮಯ ಮುಗಿದು ಹೋಗುತ್ತೆ. ಅಷ್ಟರಲ್ಲಿ ನೀನು ಒಂದು ಸರಿಯಾದ ನಿರ್ಧಾರ ತಗೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಊಹೆಗೂ ನಿಲುಕದೇ ಇರೋ ಘಟನೆ ಇಲ್ಲಿ ನಡೆದು ಹೋಗುತ್ತೆ. ಅರ್ಥ ಆಯ್ತಾ ಮಿಸ್ಟರ್ ಪ್ರೀತಮ್? ಪುಟ್ಟ, ಏನಕ್ಕ? ಪುಟ್ಟ, ನಂಗೊಂದು ಸಹಾಯ ಮಾಡ್ತೀಯಾ? ಹೇಳಕ್ಕ. ಈ ಪತ್ರನ ಪ್ರೀತಮ್ ಅಂಕಲ್ಗೆ ಕೊಡ್ತೀಯಾ? ಸರಿ ಕೊಡಕ್ಕ. ವಾವ್, ವಾಟ್ ಎ ಟೈಮಿಂಗ್ ಪಾರ್ವತಿ. ನಾನು ಎಂಟ್ರಿ ಆಗೋ ಸಮಯಕ್ಕೆ ಸರಿಯಾಗಿ ಎಕ್ಸಿಟ್ ಕೊಡ್ತಾ ಇದೀಯಾ? ಕೊಟ್ಟ ಮಾತನ್ನ ಉಳಿಸ್ಕೊತಾ ಇದೀಯಾ ಅಂತಾಯ್ತು. ನಾನು ನಿಮಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋತಾ ಇದ್ದೀನಿ ದಿಶಾ ಅಮ್ಮ.
ಹಾಗೆ ನೀವು ನನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಹೋಟೆಲ್ ಬಿಸ್ನೆಸ್ನಲ್ಲಿ ಒಂದು ವಾಡಿಕೆ ಇದೆ. ಯಾರು ಚೆನ್ನಾಗಿ ಸರ್ವ್ ಮಾಡ್ತಾರೋ ಅವ್ರಿಗೆ ಟಿಪ್ಸ್ ಕೊಡ್ತೀವಿ. ನೀನು ಕೂಡ ನಿನ್ನ ಮಾತನ್ನು ಉಳಿಸ್ಕೊಂಡು ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದೀಯಾ. ವೇಟ್ ಅ ಮಿನಿಟ್. ಟಿಪ್ಸ್. ನಿನ್ನ ಮುಖ ನೋಡಿದ್ರೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅನ್ಸುತ್ತೆ. ತಗೋ, ಏನಾದರೂ ತಿಂದ್ಬಿಟ್ಟು ಸಾಯಿ. ನಾನು ಕೊಟ್ಟ ಕಾಲಾವಕಾಶ ಮುಗೀತು. ಸಮಯ 9 ಗಂಟೆ. ಮಾಮ್, ಅರ್ಥ ಮಾಡ್ಕೊಳ್ಳಿ ಮಾಮ್. ನಾನು ಒಪ್ಪಿದ್ರು ದಿಶಾ ವಾಪಸ್ ಬರ್ತಾಳೆ ಅಂತ ಅನ್ಕೊಂಡಿದ್ದೀರಾ? ಮಾಮ್, ಅವರೇ ಈ ಸಂಬಂಧ ಬೇಡ ಅಂತ ಹೇಳಿ ಹೋಗಿದ್ದಾರೆ. ಮತ್ತೆ ಯಾಕೆ ವಾಪಸ್ ಬರ್ತಾರೆ ಅವರು? ಮತ್ತೆ ವಾಪಸ್ ಬಂದ್ರೆ ನೋ ಮಾಮ್, ಇಟ್ಸ್ ಇಂಪಾಸಿಬಲ್. ಇಟ್ಸ್ ಪಾಸಿಬಲ್. ಬಂದೇ ಬಿಟ್ರಾ? ಇದು ಹೇಗೆ ಸಿಂಕ್ ಆಯ್ತು? ಆಂಟಿ, ಒಂದು ಸಂಬಂಧ ಬೆಳಿಬೇಕು ಅಂತಂದರೆ, ಒಂದು ಸಂಸಾರ ಉಳಿಬೇಕು ಅಂತಂದರೆ ಇಬ್ಬರಲ್ಲೊಬ್ಬರು ತಲೆ ಬಾಗಲೇಬೇಕು.